ನಮಸ್ಕಾರ ಫ್ರೆಂಡ್ಸ್, ಮತ್ತೆ ಇವತ್ತು ಬೆಳಿಗ್ಗೆ ಹೋಗ್ತಿದ್ದೀವಿ, ಬನ್ನಿ. ನಾವು ಲಾಸ್ಟ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ವಿ ಒಂದು ಹಾಂಟೆಡ್ ಹೌಸ್ಗೆ ಹೋಗ್ತೀವಿ ಅಂತ. ಇವತ್ತು ನಾವು ಆ ಹಾಂಟೆಡ್ ಹೌಸ್ಗೆ ಬಂದಿದ್ದೀವಿ, ನೀವೇ ನೋಡಿ ಒಂದ್ಸಲಿ. ಅವಾಗ ಏನಪ್ಪ ಆ ಕಡೆ ಸೂಸೈಡ್ ಮಾಡ್ಕೊಂಡಿದ್ರು ಅಂತ ಅಲ್ಲಿದ್ದಿದ್ದು ಅಂಕಲ್ಗೂ ಏನಪ್ಪ ಬರೋಕ್ಕಿಂತ ಮುಂಚೆನೂ ಕೂಡ ಯಾರೋ ಸೂಸೈಡ್ ಮಾಡ್ಕೊಂಡಿದ್ರು. ಅವ್ರು ಬಂದು 2 monthsಗೆ ಖಾಲಿ ಮಾಡ್ಕೊಂಡೋದ್ರು. ರೀಸನ್ ಕೇಳಿದ್ದಕ್ಕೆ ಮೀನ್ಸ್ ಹಿಂಗೆ ಅಂತ ನಮ್ಗೆ ಹೇಳಿದ್ರು, ಇಲ್ಲಿ ಸ್ವಲ್ಪ ದೇವದ ಕಾಟಗಳಿವೆ ಅಂತ ಎಲ್ಲ ಹೇಳಿದರು. ಸೊ ನಾವು ಒಂದು ದಿವಸ ಅದರೊಳಗೆ ಹೋದಾಗ ಮೀನ್ಸ್ ಬಾಲ್ ಹೋಗಿತ್ತು. ಅಲ್ಲಿ ಹೋದಾಗ ನಮಗೆ ಒಂಥರ ನೆಗೆಟಿವ್ ಫೀಲ್ ಆಗಿತ್ತು. ಅವಾಗ ಏನೋ ಒಂಥರ ಆಕೃತಿಗಳು ಯಾರ್ದು ಹೇಳು ಭಯ ಪಟ್ಕೊಂಡು ಓಡಿ ಬಂದ್ಬಿಟ್ಟು ನಮ್ಮಮ್ಮ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ಮೀನ್ಸ್ ಅದರೊಳಗೆ ಹೋಗ್ಬೇಡ್ರಿ ಅಂತ ನಾನು ಇಲ್ಲಿವರೆಗೂ ಯಾರೇ ನನ್ನ ಹತ್ರ ಕೇಳಿದ್ರೆ ಕೂಡ ನಾನು ಹಂಗೆ ಹೇಳೋದು, ಅಲ್ಲಿ ಹೋಗ್ಬೇಡಿ, ನಿಜ ಇದು ನೀವು ಅದನ್ನ ನಂಬ್ತೀರೋ ಬಿಡ್ತೀರೋ ನಂಗೆ ಅದು ಗೊತ್ತಿಲ್ಲ, ಪ್ಲೀಸ್ ಅದರೊಳಗೆ ಹೋಗ್ಬೇಡ್ರಿ. ಅಲ್ಲಿ ಕೂಡ ಅಲ್ಲಿ ಆ ಮನೆ ಕಟ್ಟಿದಾರಲ್ಲ ನೋಡಿ, ಅದರಲ್ಲೂ ವಾಪಸ್ ಹೊಟ್ಟೋಗಿದ್ದಾರೆ. ಇನ್ನು ಕಟ್ತಾ ಇದ್ದಾರೆ ಅಷ್ಟೇ ತಾನೆ? ಹಾಂ, ಅದು ಕಟ್ಟಾಗಿದೆ. ಇಲ್ಲಿ ಉಳ್ಕೊಂಡಿದ್ರು, ಅದ್ರ ಮೇಲಿಂದ ಬಿದ್ದು ಸತ್ತೋಗ್ಬಿಟ್ರು. ಸೊ ಅಲ್ಲಿ ಅವತ್ತಿಂದ ಅದ್ರೊಳಗೂ ಕೂಡ ಯಾರು ಹೋಗಿ ಧೈರ್ಯ ಮಾಡಿಲ್ಲ. ಸೊ ಅವತ್ತಾದ್ಮೇಲೆ ನಂಗೆ ತುಂಬ ಹುಷಾರು ತಪ್ಪಿಬಿಟ್ಟೆ, ತುಂಬ ನೆಗೆಟಿವ್ ಫೀಲ್ ಆಗ್ತಿತ್ತು. ಸೊ ಆ ಮನೆ ಇವಾಗ ಕಟ್ಸಿ ಅದನ್ನ ಸ್ಟಾಪ್ ಮಾಡಿಬಿಟ್ರು. ಆ ಮನೆ ಒಂದು ಆಯಿತು, ಈ ಮನೆ ಫುಲ್ ಸ್ಟಾಪ್ ಮಾಡಿಬಿಟ್ರು. ಸೊ ಆ ಕಡೆ ಹೋಗ್ಬಿಡ್ರಿ ಅಂತ ನಾನು ಇದೇನಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಾಡ್ಕೊಳ್ಳೋದು ಒಂದೇ, ಅಲ್ಲಿ ಹೋಗ್ಬಿಡ್ರಿ ಪ್ಲೀಸ್ ಅಷ್ಟೇ. ನೀವು ಆ ಹುಡುಗಿನ ಸ್ಟೋರಿ ಕೇಳಿದ್ರ? ಇದು ಹಾಂಟೆಡ್ ಹೌಸ್ ನಿಜವಾಗ್ಲೂ ಸರಿ ಇಲ್ಲ ಫ್ರೆಂಡ್ಸ್. ಹೋದೆ ನಾವು ಇಕ್ಕಿಸ್ಕೊಂಡ್ಬರ್ತೀವಿ ಫ್ರೆಂಡ್ಸ್. ಹಾಂಟೆಡ್ ಹೌಸ್ ಒಳಗಡೆ ಹೋಗೋಣ. ಬಿಡ್ರ We should face our डर के आगे जीत है. माउंटेन ड्यू ಕೂಡ ಫ್ರೆಂಡ್ಸ್, ಈಗ ನಾವು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇದು ಆಂಜನೇಯನ ದೇವಸ್ಥಾನ ನೋಡಿದ್ರೆ ಕಾಡು ಮಧ್ಯದಲ್ಲೇ ಇತ್ತೆ. ನೋಡೋಣ ಏನಾಗುತ್ತೆ ಅಂತ. ನೋಡಿ, ಫುಲ್ ಕಾಡು ಮಧ್ಯೆ ಇದೆ. ಹೋಗೋಣ, ಎಲ್ಲೋಗೋಣ ಅಂತ. ಅದೇ ಫ್ರೆಂಡ್ಸ್, ಆಂಜನೇಯ ಹಾಂಟೆಡ್ ಹೌಸ್ ಸಖತ್ ಭಯಾನಕ ಆಗಿತ್ತು ಫ್ರೆಂಡ್ಸ್. ಆ ಹುಡುಗ ಹೇಳಕ್ ಕೇಳಿದಂತೂ ಇನ್ನೂ ಭಯ ಆಗ್ಬಿಡ್ತು. ಅದಕ್ಕೆ ಆ ಮನೆಯಿಂದ ನಾವು ಓಡೋಗ್ಬಿಟ್ವಿ. ಇಲ್ಲಿಗೆ ನಾವು ವಿಡಿಯೋನ ಎಂಡ್ ಮಾಡ್ತಿದ್ದೀವಿ ಫ್ರೆಂಡ್ಸ್. ಥ್ಯಾಂಕ್ ಯು, ಟಾಟಾ. ನೆಕ್ಸ್ಟ್ ವಿಡಿಯೋಲಿ ಬೇರೆ ಕಡೆ ಜಾಗಕ್ಕೆ ಹೋಗೋಣ, ಅದನ್ನು ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್